ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಈಡಿಗ ಬಿಲ್ವ ನಾಮಧಾರಿ ಮತ್ತು ದೇವರು ಸಮಾಜದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈಡಿಗ ಬಿಲ್ವ ನಾಮಧಾರಿ ಮತ್ತು ದೇವರು ಸಮಾಜದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಜಿಲ್ಲಾ ಘಟಕ ಮತ್ತು ಆರ್ಯ ಈಡಿಗ ಸಮಾಜದ ಪ್ರಮುಖರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದರು. ಇನ್ನು ಇದೇ ವೇಳೆಯಲ್ಲಿ ಧರಣಿ ಸತ್ಯಾಗ್ರಹವನ್ನ ಉದ್ದೇಶಿಸಿ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸೇಡ ಮತಕ್ಷೇತ್ರದ ಜೆಡಿಎಸ್ ಮುಖಂಡ ಬಾಲರಾಜ್ ಗುತ್ತೇದಾರ್ ಮಾತನಾಡಿದರು. ಈ ಸತ್ಯಾಗ್ರಹದಲ್ಲಿ ಸತೀಶ್ ವಿ ಗುತ್ತೇದಾರ್, ಸುರೇಶ್ ಗುತ್ತೇದಾರ್ ಕರ್ದಾಳ್, ರವಿ ಟಿ ಗುತ್ತೇದಾರ್, ವೆಂಕಟೇಶ್ ಗುತ್ತೇದಾರ್, ಸಂತೋಷ್ ಗುತ್ತೇದಾರ್, ಸುನಿಲ್ ಗುತ್ತೇದಾರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. 16 ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಸಮಾಜದ ಮುಖಂಡರ ಕಡೆಯಿಂದ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳ ಕಚೇರಿಯ ಎದುರುಗಡೆ ಈ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಾ ಇದ್ದೇವೆ. ಸರ್ಕಾರದ ಮುಂದೆ ಇರತಕ್ಕಂಥ ಬೇಡಿಕೆ ಒಂದು, ನಾರಾಯಣಗುರು ನಿಗಮಕ್ಕೆ 500 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೂಡಲೇ ಈಡಿಗ ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿ ಈಡಿಗರನ್ನು ST ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಇದೆ. ರಾಜ್ಯದ ರಾಜಧಾನಿಯಲ್ಲಿ ನಾರಾಯಣಗುರುಗಳ ಪುತ್ಥಳಿಯನ್ನು ಸ್ಥಾಪಿಸಬೇಕು. ರಾಜ್ಯದ ಎಲ್ಲ ನಮ್ಮ ಅಧ್ಯಯನ ಪೀಠದಲ್ಲಿ ನಾರಾಯಣಗುರುಗಳ ಅಧ್ಯಯನ ಪೀಠ ಮಾಡಬೇಕು. ಹೀಗೆ 16 ಬೇಡಿಕೆಗಳು ಹಿಡ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರ ಈಡಿಗ ಸಮುದಾಯವನ್ನೇ ನಿರ್ಲಕ್ಷ್ಯ ಮಾಡುವುದು ಕಂಡು ಬರ್ತಾ ಇದೆ. ಹಿಂದಿನ ಸರ್ಕಾರ 2 ಮಂತ್ರಿ ಸ್ಥಾನ ಕೊಟ್ಟಿದ್ದರು, 3 ನಿಗಮಕ್ಕೆ ಅಧ್ಯಕ್ಷರನ್ನು ಕೂಡ ಮಾಡಿದರು. ಈಗಿನ ಸರ್ಕಾರಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಸರ್ಕಾರನ ಭಾಗವಾದ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುವ ಸಮುದಾಯದ ನಾಯಕರುಗಳನ್ನೇ ನಿರ್ಲಕ್ಷ್ಯ ಮಾಡೋದು ಕೂಡ ಕಂಡು ಬಂದಿದೆ. ಇದೆಲ್ಲವನ್ನೇ ಕೂಡ ಖಂಡಿಸಿ ಸರ್ಕಾರ ಈಡಿಗ ಸಮಾಜವನ್ನೇ ಸಂಪೂರ್ಣ ನಿರ್ಲಕ್ಷ್ಯ ಮಾಡುವುದಲ್ಲಿ ಭಾಳ ದೊಡ್ಡ ವೈಫಲ್ಯ ಇದೆ ಅವರದು. ಮತ್ತು ಈಗಿನ ಹಾಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸೇಡಂ ಕ್ಷೇತ್ರದ ಶಾಸಕರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಮ ಹಿಂದಿನ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿದರು. ಈಗ ಅವರದೇ ಸರ್ಕಾರ ಇದೆ. ನೀವು ಈ ಸಮಾಜದ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು. ಹಿಂದಿನ ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಈಗಲೂ ಕೊಡಬೇಕು. ಸಮಾಜದ ಧ್ವನಿಯಾಗಿ ತಾವೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರಲ್ಲಿ ಮನವಿ ಮಾಡತಕ್ಕಂಥದ್ದು. ಮತ್ತು ಸರ್ಕಾರ ಇದೇ ರೀತಿ ಮುಂದುವರಿಸಿದಂತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 1 ಲಕ್ಷ ವೋಟ್ ಇದೆ. ಆ 1 ಲಕ್ಷ ಮತಗಳು ಕೂಡ ಸರ್ಕಾರದ ವಿರುದ್ಧ ಚಲಾಯಿಸುವುದಕ್ಕೆ ಕರೆಯನ್ನು ನೀಡಬೇಕಾಗುತ್ತೆ ಅನ್ನೋ ಮಾತನ್ನೇ ಕೂಡ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಇವತ್ತು ಪೂಜ್ಯರು ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರು ಏನು ಉಪವಾಸ ಸತ್ಯಾಗ್ರಹ ಇವತ್ತು 7ನೇ ಜಿಲ್ಲೆ ಬಂದಿದ್ದಾರೆ. ಬೆಳಗಿನ ಜಾವದಿಂದ ಸಾಯಂಕಾಲವರೆಗೂ ಉಪವಾಸ ಸತ್ಯಾಗ್ರಹ, ನೀರನ್ನು ಕುಡದೆ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಾಯಿದ್ದಾರೆ. ಯಾತಕ್ಕೋಸ್ಕರವಾಗಿ ಮಾಡ್ತಾಯಿದ್ದಾರೆ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ. ಅವ್ರ ಹಿಂದೇನೂ ಕೂಡ ಹಲವಾರು ಪಾದಯಾತ್ರೆಗಳ ಮುಖಾಂತರ ಸಮಾಜಕ್ಕೆ ಇವತ್ತು ನಿಗಮ ಮಂಡಳಿಯನ್ನು ಕಲ್ಪಿಸಿಕೊಟ್ಟಂಥ ಇವತ್ತು ಸ್ವಾಮೀಜಿಯವರು. ಮತ್ತು ಅವರು ನಿಗಮ ಮಂಡಳಿ ಕೇವಲ ಘೋಷಣೆ ಅಷ್ಟೇ ಆಗಿದೆ, ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಸರ್ಕಾರದ 2 ಅಧಿವೇಶನಗಳಾದರೂ ಕೂಡ 1 ರೂಪಾಯಿನೂ ಕೂಡ ಬಿಡುಗಡೆ ಮಾಡಿಲ್ಲ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 14 ನಿಗಮಗಳನ್ನು ಅವರೇ ಘೋಷಣೆ ಮಾಡಿದ್ದಾರೆ. ಹಿಂದೆ 14 ನಿಗಮಗಳನ್ನು ಮಾಡಿದ್ರು ಕೂಡ ಕೇವಲ 7 ನಿಗಮಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾಕೆ ಅವರು ಏರುಪೇರು ಮಾಡ್ತಾಯಿದ್ದಾರೆ? ಕೊಡೋದೇ ಆತಂದರೆ ಎಲ್ಲ ನಿಗಮಗಳಿಗೆ ಸರಿ ಸಮಾನವಾಗಿ ದುಡ್ಡನ್ನು ಕೊಡಬೇಕು. ನಾವು ನಮ್ಮದೇ ಸಮಾಜಕ್ಕೆ ಹೆಚ್ಚು ಕೊಡಿ, ಬೇರೆ ಕಡಿಮೆ ಕೊಡು ಅಂತ ಅನ್ನೋಂಗಿಲ್ಲ. ಅದಕ್ಕಾಗಿಯೇ ಸ್ವಾಮೀಜಿಯವರು ಮೊನ್ನೆ ಅವರ ಒಂದು ನೇತೃತ್ವದಲ್ಲಿ ಬಿ ಕೆ ಹರಿಪ್ರಸಾದ್ ಸಾಹೇಬರ ನೇತೃತ್ವದಲ್ಲಿ ಹಲವಾರು ಹಿಂದುಳಿದ ವರ್ಗದ ಅನೇಕ ಸಣ್ಣ ಪಂಗಡಗಳ ಜೊತೆಯೂ ಕೂಡ ಒಂದು ಹೋರಾಟ, ಒಂದು ಕಾರ್ಯಕ್ರಮವನ್ನು ಅರಮನೆ ಗ್ರೌಂಡಲ್ಲಿ ಮಾಡಿದ್ದಾರೆ. ಅದು ತಾವೆಲ್ಲರೂ ನೋಡಿದ್ದೀರಿ. ಅದರಲ್ಲೂ ಕೂಡ ಕೇವಲ ಈಡಿಗ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸಮಾಜವರಿಗೂ ಕೂಡ ನ್ಯಾಯ ಸಿಗಲಿ ಅಂತೇಳಿ ಏನು ಇವತ್ತು ಸ್ವಾಮೀಜಿಯವರು ಪಣ ತಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಹೆಚ್ಚಿಗೆ ತೆರಿಗೆ ಕೊಡೋಂಥ ಸಮಾಜ ನಮ್ಮದಾಗಿತ್ತು. ಸಾವಿರಾರು ಕೋಟಿಗಟ್ಟಲೆ ಇವತ್ತು ತೆರಿಗೆಯನ್ನು ಮುಖಾಂತರ ನಾವೆಲ್ಲರೂ ನಮ್ಮ ಸಮಾಜದವರು ದುಡಿಮೆ ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ ಹಣವನ್ನು ಕೊಟ್ಟಿದ್ದು ಸಂಪೂರ್ಣ ರಾಜ್ಯವನ್ನು ನೋಡಿದೆ. ಆದರೆ ಇಷ್ಟು ವರ್ಷ ಆದರೂ ಕೂಡ ಒಂದು ಸಣ್ಣ ನಿಗಮ ಆಗಿರಲಿಲ್ಲ.
ನಿಗಮ ದುಡ್ಡು ಕೂಡ ಕೊಟ್ಟಿರಲ್ಲ. ಸಮಾಜದವರಿಗೆ ಶೈಕ್ಷಣಿಕವಾಗಿ ಇವತ್ತು ಏನೇ ಮದುವೆ ಚೌಲ್ಟ್ರಿ ಆಗಿರ್ಬೋದು ಇಂಥವು ಏನು ಕಟ್ಟಡಗಳು ಈ ಸಮಾಜಕ್ಕಾಗಿ ಕೊಟ್ಟಿದ್ದು ಇತಿಹಾಸದಲ್ಲಿ ಇಲ್ಲ. ಆದ ಕಾರಣ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡೋಂಥ ಪರಿಸ್ಥಿತಿ ನಮ್ಮ ಸಮಾಜಿಗೆ ಅನಿವಾರ್ಯತೆ ಆಗಿದೆ. ಹೋರಾಟ ಮುಖಾಂತರ ಇವತ್ತು ನಮಗೇನಾದರೂ ಸಿಗಬೇಕಾಗಿದೆ. ಆ ಒಂದು ವಿಷಯಗಳನ್ನು ಇವತ್ತು 16 ಬೇಡಿಕೆಗಳನ್ನು ಇವತ್ತು ಸ್ವಾಮೀಜಿಯವರು ಇಟ್ಟಿದ್ದಾರೆ ಸರ್ಕಾರ ಎದುರುಗಡೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ವಾಮೀಜಿಯವರು ಇವತ್ತು ಉಪವಾಸ ಕೂತಿದ್ದಾರೆ. ಮತ್ತು 30 ಜಿಲ್ಲೆಗಳ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಾಯಿದ್ದಾರೆ. ನಾಳೆ ಯಾದಗಿರಿ ಹೋಗ್ತಾ ಇದ್ದಾರೆ. ತದನಂತರ ಮತ್ತೆ ಮುಂದಿನ ಕಾರ್ಯಕ್ರಮ ಹೇಳ್ತಾರೆ ಸ್ವಾಮೀಜಿಯವರು. ಆದ ಕಾರಣ ಇವತ್ತು ನಿಜವಾಗಲೂ ಇಡೀ ಸಮಾಜಕ್ಕೆ ಮತ್ತು ಇನ್ನಿತರ ನಮ್ಮ ಹಿಂದುಳಿದ ಸಮಾಜಗಳಿಗೆ ಏನು ಅನ್ಯಾಯ ಆಗ್ತಾಯಿದೆ, ನಾವೆಲ್ಲ ಅನ್ಯಾಯದ ವಿರುದ್ಧ ಸ್ವಾಮೀಜಿಯವರ ಹೋರಾಟದಲ್ಲಿ ನಾವು ಪಾಲ್ಗೊಂಡು ಎಲ್ಲ ಸಮಸ್ತ ಸಮಾಜದ ಎಲ್ಲ ಕುಲ ಬಾಂಧವರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಅವ್ರಿಗೆ ನೌಕರಿ ಇಲ್ಲ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಇವತ್ತು ಅವ್ರು ಮದುವೆ ಮಾಡಬೇಕಾದ್ರೆ ಕೈಯಲ್ಲಿ ದುಡ್ಡಿಲ್ಲ. ಈ ಪರಿಸ್ಥಿತಿ ಇವತ್ತು ಸಮಾಜ ಒಳಗಾಗಿದೆ. ಸರ್ಕಾರ ಕೂಡಲೇ ಎಚ್ಚರಿಕೆ ವಹಿಸಿ ನಿಗಮಿಗೆ 500 ಕೋಟಿ ಬಿಡುಗಡೆ ಮಾಡಬೇಕು ಹಣ, ಮತ್ತು ಅದು ಶಿಕ್ಷಣ ಮತ್ತು ಮದುವೆಗಾಗಿ ಅನೇಕ ಯೋಜನೆಗಳು ಬೇರೆ ಬೇರೆ ಸಮಾಜಕ್ಕೆ ಏನು ಸರ್ಕಾರ ಘೋಷಣೆ ಮಾಡ್ತಾಯಿದೆ ಅದೇ ರೀತಿಯಾಗಿ ಈ ನಮ್ಮ ಇಡೀ ಸಮಾಜಕ್ಕೂ ಕೂಡ ಯಾವತ್ತೂ ಕೂಡ ದುಡಿಮೆ ಮಾಡೋಂಥ ಸಮಾಜ ಇದು. ದುಡಿದು ತಿನ್ನೋಂಥ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ. ಅದಕ್ಕೆ ದಯಮಾಡಿ ಸರ್ಕಾರ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಏನು ಗುರೂಜಿಯವರು ಇವತ್ತು ಕಷ್ಟದಲ್ಲಿದ್ದಾರೆ, ಇವತ್ತು ಅವರು ಇಷ್ಟು ಕಷ್ಟ ಪಡಬೇಕಾಗಿತ್ತು ಅಂಬೋದೊಂದು ನಿಜವಾಗಲೂ ಚಿಂತನೆ ಸರ್ಕಾರ ಮಾಡಬೇಕು. ಯಾಕಂದರೆ ಈ ಸಮಾಜದ ಮುಖಾಂತರ ಇವತ್ತು ಎಷ್ಟೋ ತೆರಿಗೆ ಹಣವನ್ನು ಸರ್ಕಾರಕ್ಕೆ ಕೊಟ್ಟಿದ್ದು ಈ ಸಮಾಜ ಆಗಿದೆ. ಆದರೂ ಕೂಡ ಇವತ್ತು ನಾವು ಅನ್ಯಾಯ ನಮಗಾಗಿದೆ. ಇಲ್ಲಿ ಕುಲ ಕಸುಬು ಕಸ್ಕೊಂಡಿದ್ದಾರೆ, ಅರಕ್ಕಿತ್ತು ಅರಕ್ಕೆ ಬ್ಯಾನ್ ಮಾಡಿದ್ದಾರೆ. ಇವತ್ತು ಶೆರೆ ಮಾರೋಂಥ ಬಾರು ಮತ್ತು ವೈನ್ ಶಾಪ್ಗಳಲ್ಲೂ ಕೂಡ ಇವತ್ತು ಅವರಿಗೂ ಕೂಡ ಪ್ರೆಷರ್ ಮಾಡಿ ಹೆಚ್ಚಿಗೆ MS ಆಯಿಲ್ ಅಂಗಡಿಗಳನ್ನು ಸರ್ಕಾರ ಓಪನ್ ಮಾಡ್ತಾಯಿದೆ. ಅವರಿಗೆ ದುಡಿಮೆಯಿಂದ ಲಾಭ ಬರೋದು ಬಹಳ ಕಷ್ಟ ಆಗಿದೆ. ಅವ್ರ ಮಕ್ಕಳಿಗೆ ಶಾಲೆ ಓದಿಸೋದಾಗಲಿ ಮದುವೆ ಮಾಡೋದಾಗಲಿ ಭಾಳಷ್ಟು ದುಃಖ ಮತ್ತು ಕಷ್ಟದಲ್ಲಿ ಸಮಾಜ ಒಳಗಾಗಿದೆ. ಆದ ಕಾರಣ ದಯಮಾಡಿ ತಮ್ಮ ಮಾಧ್ಯಮ ಮೂಲಕ ಹೇಳೋದು ಒಂದೇ, ಸ್ವಾಮೀಜಿಯವರಿಗೆ ಈ ಉಪವಾಸ ಸತ್ಯಾಗ್ರಹದಲ್ಲಿ ಏನಾದರೂ ತೊಂದರೆ ಆದರೆ ಸರ್ಕಾರನೇ ಇದಕ್ಕೆ ನೇರ ಹೊಣೆಗಾರ ಆಗಿರುತ್ತಾರೆ ಎಂಬ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮೂಲಕ ಹೇಳಿ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.